ಕನ್ನಡಿಗರಿಗೆ ಒಂದು ಬ್ರೇಕಿಂಗ್ ನ್ಯೂಸ್. ಸತಿ ಮಳೆ ಚೆನ್ನಾಗಿ ಬರುತ್ತಾ, ಚೆನ್ನಾಗಿ ಬರೋದಿಲ್ವ, ಬರಗಾಲನ ಏನು ಪ್ರವಾಹ ಬರುತ್ತಾ? ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ. 2026 ಮಾರ್ಚ್ ಮೊದಲನೇ ಭಾಗದಲ್ಲಿ NOAA ಅವರು ಒಂದು ಡಾಟಾ ರಿಲೀಸ್ ಮಾಡಿದರು. ಈ 2026 ವರ್ಷದ ಈ ಮಳೆಗಾಲದಲ್ಲಿ ಏನಾಗಬಹುದು, ಮಳೆ ಜಾಸ್ತಿ ಬರುತ್ತಾ ಕಮ್ಮಿ ಬರುತ್ತಾ ಅನ್ನೋ ಒಂದು ಪ್ರಿಡಿಕ್ಷನ್ ಹೇಳಿದ್ದಾರೆ, ಸೈಂಟಿಫಿಕ್ ಪ್ರಿಡಿಕ್ಷನ್ನು. ಈ ಸಾರಿ ಎಲ್ ನಿನೋ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಮೀನ್ಸ್ ಈಗ ಈ ಫೆಬ್ರವರಿ ತಿಂಗಳಲ್ಲಿ ಏನು ಈಗ ಮಳೆ ಬರ್ತಾಯಿದೆ, ಫೆಬ್ರವರಿ ಮಾರ್ಚ್ ಮೊದಲ ಭಾಗದಲ್ಲಿ ಆಲಿಕಲ್ ಮಳೆ ಏನು ಬಂತು, ಇದು ಯಾಕೆ ಬರ್ತಾಯಿದೆ ಅಂದರೆ ಈಗ ಲಾನಿನ ಈವೆಂಟ್ ಇದೆ, ಸೊ ಮಳೆ ಬರ್ತಾಯಿದೆ. ಸೊ ಇದು ಇನ್ನು 2-3 ತಿಂಗಳು ಇರುತ್ತೆ. ಸೊ 2-3 ತಿಂಗಳು ಅಂತಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಸೊ ಏಪ್ರಿಲ್ ಆದ ಮೇಲೆ ಗ್ರ್ಯಾಜುವಲಿ ಈ ಲಾನಿನ ಕಂಡೀಷನ್ ಕಮ್ಮಿ ಆಗುತ್ತೆ. ಲಾನಿನ ಅಂತಂದರೆ ಮಳೆ ಸ್ವಲ್ಪ ಜಾಸ್ತಿ ಪ್ರಾಬಬಿಲಿಟಿ ಬರೋದು. ಓಕೆ, ಸೊ ಏಪ್ರಿಲ್, ಮಾರ್ಚ್, ಮೇ ಆದಮೇಲೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ಗೆ ಎಲ್ ನಿನೋ ಪ್ರಾಬಬಿಲಿಟೀಸ್ ಜಾಸ್ತಿ ಇದೆ. ಓಕೆ, ಸರ್ಟೈನ್ ಹೀಗೆ ಆಗುತ್ತೆ ಅಂತ ಹೇಳೋದಾಗಲ್ಲ, ಬಟ್ ಪ್ರಾಬಬಿಲಿಟಿ ಆಫ್ ಎಲ್ ನಿನೋ ಜಾಸ್ತಿ ಇದೆ. ಎಲ್ ನಿನೋ ಅಂತಂದರೆ ಮಳೆ ಕಮ್ಮಿ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಅದರಿಂದ ರೈತರು ಸ್ವಲ್ಪ ಹುಷಾರಾಗಿರಿ. ಯಾಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಡಿಕೆ ಬೆಳೆ ಜಾಸ್ತಿ, ಅಡಿಕೆಗೆ ಸ್ವಲ್ಪ ಜಾಸ್ತಿ ನೀರು ಅವಶ್ಯಕತೆ ಜಾಸ್ತಿ ಇದೆ. ಸೊ 2026 ಮಳೆಗಾಲದಲ್ಲಿ ಸ್ವಲ್ಪ ಎಲ್ ನಿನೋ ಇವೆಂಟ್ ಜಾಸ್ತಿ ಇದ್ದಾಗ ಮಳೆ ಕಮ್ಮಿ ಬಂದರೆ, ಸೊ ಅವರು ನೆಕ್ಸ್ಟ್ ಚಳಿಗಾಲ, ನೆಕ್ಸ್ಟ್ ಬೇಸಿಗೆಗಾಲ, 2027 ಬೇಸಿಗೆಗಾಲ ಮಳೆ ಎಂಡಾಗಿ ಮಳೆಗಾಲ ಶುರುವಾಗೋವರೆಗೂ ಅವರು ನೀರು ಮೇಂಟೈನ್ ಮಾಡಬೇಕು. ಓಕೆ, ಎಷ್ಟೋ ರೈತರು ಸ್ವಲ್ಪ ಹಣದಲ್ಲಿ ತೊಂದರೆ ಇರುತ್ತೆ, ಸಾಲ ಮಾಡ್ಕೊಂಡಿರ್ತಾರೆ, ಇಲ್ಲಾಂದರೆ ಕೆಲವು ಕಮಿಟ್ಮೆಂಟ್ಸ್ ಇರ್ತವೆ. ಸೊ ಆದ್ದರಿಂದ 2026 ಮಳೆಗಾಲ, ಸೊ ಎಲ್ ನಿನೋ ಇವೆಂಟ್ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಸೊ ಮಳೆ ಕಮ್ಮಿ ಆಗೋ ಪ್ರಾಬಬಿಲಿಟೀಸ್, ಎಲ್ಲ ಪ್ರಾಬಬಿಲಿಟೀಸ್ ಜಾಸ್ತಿ ಇದೆ. ಸೊ ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ 2027 ಮಳೆಗಾಲ ಹೋದವರೆಗೂ ಮೇಂಟೈನ್ ಮಾಡುವ ಹಾಗೆ ನೀವು ನೀರನ್ನು ಬಳಸ್ಕೋಬೇಕು, ಹಣವನ್ನು ಬಳಸ್ಕೋಬೇಕು. ಸ್ವಲ್ಪ ಯೋಚನೆ ಮಾಡಿ ಇದು ಮಾಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.